ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ಮಧ್ಯೆ ಇದೀಗ ಟಾಕ್ ವಾರ್ ಜೋರಾಗಿದೆ. ಒಂದೆಡೆ ಕುಮಾರಸ್ವಾಮಿ ಮತ್ತು ಸಿಎಂ ಡಿಕೆಶಿ ಮಧ್ಯೆ ಬಿಡದಿ ಬಡಿದಾಟ ನಡೆದಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಒಡೆತನದ ಪರಿಶ್ರಮ ಅಕಾಡೆಮಿಗೆ ಸಿಎ ಸೈಟ್ ಹಂಚಿಕೆ ವಿಚಾರ ಸಹ ತಾರಕಕ್ಕೇರಿದೆ ನೋಡಿ. ಡಿಕೆಶಿ ಬಳಿಕ ಪ್ರದೀಪ್ ಈಶ್ವರ್ ವಿರುದ್ಧ ಮುಗಿಬಿದ್ದ ದಳಪತಿ. ಸಿಎ ಸೈಟ್ ಹಂಚಿಕೆ ವಿಚಾರಕ್ಕೆ ಕಾಲೆಳೆದ ಎಚ್ಡಿಕೆಗೆ ಕೌಂಟರ್. ರಾಜ್ಯ ರಾಜಕಾರಣದಲ್ಲೀಗ ಭೂಮಿ ಹಂಚಿಕೆ ವಿಚಾರ ಟಾಕ್ ವಾರ್ಗೆ ಸಾಕ್ಷಿಯಾಗಿದೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಭೂಮಿ ವಶಪಡಿಸಿಕೊಳ್ಳುವ ವಿಚಾರವಾಗಿ ಮಾಜಿ ಸಿಎಂ ಹಾಲಿ ಸಿಎಂ ಮಧ್ಯ ಪಥವಾಹನದ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗ್ತಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಶಾಸಕ ಪರಿಶ್ರಮ ಅಕಾಡೆಮಿ ಮುಖ್ಯಸ್ಥ ಪ್ರದೀಪ್ ಈಶ್ವರ್ಗೆ ಸಿಎ ಸೈಟ್ ಮಾಡಿರುವ ವಿಚಾರದ ಬಗ್ಗೆ ದಳಪತಿ ಧ್ವನಿ ಎತ್ತಿದ್ದಾರೆ. ಪರಿಶ್ರಮ ಅಕಾಡೆಮಿಗೆ ಪ್ರಭಾವ ಬಳಸಿ ಪ್ರದೀಪ್ ಈಶ್ವರ್ ಸಿಎಂ ಸೈಟ್ ಪಡೆದಿದ್ದಾರೆ. ಬಡವರ ಪರ ಎಂದು ವೇದಿಕೆ ಮೇಲೆ ಅಬ್ಬರಿಸುವ ಶಾಸಕ ಪ್ರದೀಪ್ ಈಶ್ವರ್ ಅಸಲಿ ಮುಖ ಇದೀಗ ಬಯಲಾಗಿದೆ ಎಂದು ಜೆಡಿಎಸ್ ಟ್ವೀಟ್ ಮಾಡಿ ಪರಿಶ್ರಮ ಅಕಾಡೆಮಿಗೆ ಹಂಚಿಕೆಯಾದ ಸಿಎಂ ಸೈಟ್ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಬಡವರ ಪರ ಎಂದು ವೇದಿಕೆ ಮೇಲೆ ಅಬ್ಬರಿಸುವ ಶಾಸಕ ಪ್ರದೀಪ್ ಈಶ್ವರ್ ಅವರ ಅಸಲಿ ಪರಿಶ್ರಮ ಈಗ ಬಯಲಾಗಿದೆ. ಅಧಿಕಾರದ ದರ್ಪದಿಂದ ಕಾನೂನು ಬಾಹಿರವಾಗಿ ತಮ್ಮದೇ ಪರಿಶ್ರಮ ಟ್ರಸ್ಟ್ಗೆ 3ನೇ ಸಿಎಂ ನಿವೇಶನಗಳನ್ನು ನುಂಗಲು ಹೊರಟಿದ್ದ ಶಾಸಕರಿಗೆ ಹೈಕೋರ್ಟ್ ಚಾಟಿ ಬೀಸಿದೆ. ಬೇರೆಯವರ ಅರ್ಜಿಗಳನ್ನು ತಿರಸ್ಕರಿಸಿ ಪ್ರಭಾವ ಬಳಸಿ ಜಾಗ ಕಬಳಿಸುವ ಇವರೆಂಥ ಜನಸೇವಕ? ಭೂತದ ಬಾಯಲ್ಲಿ ಭಗವದ್ಗೀತೆ ಎನ್ನುವಂತೆ ಟ್ವೀಟ್ನಲ್ಲಿ ಜೆಡಿಎಸ್ ಪ್ರಶ್ನೆ ಮಾಡಿದೆ. ಇನ್ನು ದಾಖಲೆಗಳ ಸಮೇತವಾಗಿ ಸುದ್ದಿಗೋಷ್ಠಿ ನಡೆಸಿದ ಪ್ರದೀಪ್ ಈಶ್ವರ್, ಹೈಕೋರ್ಟ್ ನನಗೆ ಚಾಟಿ ಬೀಸಿಲ್ಲ, ವಿವರಣೆಯನ್ನು ಕೇಳಿದೆ. ಸೈಟ್ ಹಂಚಿಕೆ ಬಗ್ಗೆ ಹೈಕೋರ್ಟ್ಗೆ ಮಾಹಿತಿ ಕೊಡುತ್ತೇನೆ, ಕೇಸ್ ಕೂಡ ಗೆಲ್ಲುತ್ತೇನೆ. ನಾನು 1 ಎಕರೆಗೆ 5 ಕೋಟಿ ಕಟ್ಟಿ ಸಿಎಂ ಸೈಟ್ ಲೀಸ್ ಪಡೆದಿದ್ದೇನೆ. ಕುಮಾರಸ್ವಾಮಿ ಯಾರನ್ನು ಸಹಿಸಲ್ಲ, ಒಕ್ಕಲಿಗ ನಾಯಕರನ್ನ ಬೆಳೆಸಲ್ಲ. ಇದೀಗ ಬಡವರ ಮಕ್ಕಳು, ಒಬಿಸಿ ಮಕ್ಕಳು ಬೆಳೆಯಲು ಬಿಡ್ತಿಲ್ಲ. ನೀವು ಆರೋಪ ಮಾಡಿದ್ರೂ ನಾನು ಹೆದರಲ್ಲ. ನಿಮ್ಮ ಬಳಿ 700ರಿಂದ 800 ಎಕರೆ ಜಮೀನಿದೆ. ಆ ಭೂಮಿಯನ್ನ ರಾಮನಗರದಲ್ಲಿ ಬದನೆಕಾಯಿ ಬೆಳೆದು ಮಾರಾಟ ಮಾಡಿ ತೆಗೆದುಕೊಂಡ್ರ ಅಂತ ತಿರುಗೇಟು ನೀಡಿದ್ದಾರೆ. ದಯವಿಟ್ಟು ತಾವು ಸಹ ಬಿಡದಿಯಲ್ಲಿ ಅನಿತಕ್ಕ ಅವರ ಹೆಸರಲ್ಲಿ 32 ಎಕರೆ ಹೆಂಗ್ ತಗೊಂಡ್ರಿ, ಅದಕ್ಕೆ ಸೋರ್ಸ್ ಏನು, ಮತ್ತೆ 106 ಎಕರೆ ಎಲ್ಲೆಲ್ಲಿದೆ, ನಿಮ್ಮ ಬೇನಾಮಿಗಳ ಹೆಸರು, ಅದು ಸ್ವಲ್ಪ ರಾಜ್ಯದ ಜನತೆಗೆ ಹೇಳ್ಬಿಟ್ರೆ ನಿಮ್ಮ ಇಂಟಿಗ್ರಿಟಿ ಬಗ್ಗೆನೂ ಯಾರಿಗೂ ಪ್ರಶ್ನೆ ಬರಲ್ಲ. ಈ ಕುಮಾರಣ್ಣ ಅವ್ರ JDS ಟ್ವಿಟರಲ್ಲಿ ನನ್ನ ಬಗ್ಗೆ ಕೇಳಿರೋದು, ನಾನು ಸಿಎ ಸೈಟು ಅಕ್ರಮವಾಗಿ ತಗೊಂಡಿದ್ದೀನಿ ಅಂತ. ಕುಮಾರಣ್ಣ, ಸಿಎ ಸೈಟ್ ಅಂದ್ರೆ ಸಿವಿಕ್ ಕಮ್ಯುನಿಟಿ ಸೈಟ್ ಅಂತ. ಇನ್ನು ದಳಪತಿಗಳು ಬಿಡದಿ ಬಡಿದಾಟ ಜೊತೆ ಇದೀಗ ಪರಿಶ್ರಮ ಅಕಾಡೆಮಿಯ ಸಿಎಂ ಸೈಟ್ ಹಂಚಿಕೆ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ರ, ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿಯವರ ಆಸ್ತಿ ಅಂತಸ್ತುಗಳ ಬಗ್ಗೆ ಮರು ಪ್ರಶ್ನೆ ಮಾಡುತ್ತಿದ್ದಾರೆ. ಹೀಗಾಗಿ ಕೈ ನಾಯಕರು ದಳಪತಿಗಳ ಮಧ್ಯ ಇದೀಗ ನಿತ್ಯ ಭೂ ವಿಚಾರ ಟಾಕ್ ವಾರ್ಗೆ ಕಾರಣವಾಗುತ್ತಿರುವುದು ಮಾತ್ರ ವಿಪರ್ಯಾಸವೇ ಸರಿ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.